ಟಿಡಿ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ. ಲೈಫಲ್ಲಿ ಎಲ್ಲರಿಗೂ ಬೇಕಾಗಿರುವಂಥ ವಸ್ತು ಹೂಡಿಕೆ, ಲೈಬಿಲಿಟಿ ಯಾವುದು, ಅಸೆಟ್ ಅನ್ನೋದು ಗೊತ್ತಿಲ್ದಿರ ಎಲ್ಲಿ ದುಡ್ಡು ಹಾಕಿದ್ರೆ ನಿಮ್ಮ ದುಡ್ಡು ಝೀರೋ ಆಗುತ್ತೆ ಅದು ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತಾದರೂ ನಿದ್ದೆಯಿಂದ ಎದ್ದು ಬನ್ನಿ. ನಮ್ಮ ಹತ್ರ 30 ಲಕ್ಷ ಅಮೌಂಟ್ ಇದೆ. ಈಗ ಮನೆ ಕಟ್ಟಬೇಕು. ಹಳೆ ಮನೆಯಲ್ಲೇ ಇದ್ದೀವಿ. ಹೊಸ ಮನೆ ಕಟ್ಟಬೇಕಾದ್ರೆ 70 ಲಕ್ಷ ಮಿನಿಮಮ್ ಸಾಲ ಮಾಡಲೇಬೇಕು. ಪಕ್ಕದ ಮನೆಯವ್ರು ಸ್ವಂತ ಮನೆ ತಗೊಂಡಿದ್ದಾರೆ ಸ್ವಾಮಿ, ನಾನು ತಗೋಬೇಕಲ್ಲ. ಈಗ ಸಾಲ ಮಾಡಿ ಮನೆ ಕಟ್ಟೋದು ಬೆಸ್ಟಾ, ಇರೋ ಮನೆಯಲ್ಲೇ ಇನ್ನೂ ಒಂದು 5 ವರ್ಷ ನಾವು ಕಂಟಿನ್ಯೂಸ್ ಆಗಿ ಇರೋದು ಬೆಸ್ಟ್ ಅಂತ. ಎಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ಬೆಳೆಯುತ್ತೆ, 100 ಪಟ್ಟು ಬೆಳೆಯುತ್ತೆ ಗೊತ್ತಿಲ್ಲ. ಬಾಡಿಗೆ ಮನೇಲಿದ್ದೀನಿ. ಸ್ವಂತ ಮನೆ ಕಟ್ಬೇಕಾದ್ರೆ 1 ಕೋಟಿ ಆಗುತ್ತಲ್ಲ. ಸೊ ನಾನು ಲೋನ್ ಮಾಡಿಕೊಂಡು ಮನೆ ಕಟ್ಟಿ ಅಲ್ಲಿ ಹೋಗ್ಬೇಕಾ ಸರ್? ಬಾಡಿಗೆ ಮನೆಯಲ್ಲೇ ಇದ್ದರೆ ಒಳ್ಳೇದಾ ಸರ್? ಆಪ್ಷನ್ಸ್ ಯಾವುದು ಒಳ್ಳೇದು ಸರ್? ನನ್ನ ಹತ್ರ 50 ಲಕ್ಷ ದುಡ್ಡಿದೆ. ಸೊ ಬಾಡಿಗೆ ಮನೆಯಲ್ಲೇ ಇರೋದು ಒಳ್ಳೇದಾ, ಇಲ್ಲ ಸ್ವಂತ ಕನಸಿನ ಮನೆ ತಗೊಳ್ಳೋದು ಒಳ್ಳೇದಾ? ಎಸ್ ಸರ್, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಬಾಡಿಗೆ ಮನೆಯಲ್ಲಿ ಇರೋದು ಒಳ್ಳೇದಾ, ಸ್ವಂತ ಮನೆ ತಗೊಳ್ಳೋದು ಒಳ್ಳೇದಾ? ಸೊ ಈ ಪ್ರಶ್ನೆಗೆ ಉತ್ತರ ತುಂಬಾ ಜನ ನಿರೀಕ್ಷಿಸ್ತಾ ಇದ್ದೀರಾ. ಸೊ ಬಾಡಿಗೆ ಮನೆಯಲ್ಲೇ ಇರೋದು ಒಳ್ಳೇದಾ, ಇಲ್ಲ ಸ್ವಂತ ಕನಸಿನ ಮನೆ ತಗೊಳ್ಳೋದು ಒಳ್ಳೇದಾ ಅಂತ ಪ್ರಶ್ನೆ ಇದೆ. ಸೊ ಒಂದು ಕೇಸ್ ಸ್ಟಡಿಯಲ್ಲಿ ಬಾಡಿಗೆ ಮನೆಯಲ್ಲಿ ಇರೋರ ಕತೆ ಹೆಂಗೆ ಅಂತ ನೋಡೋಣ. ಇನ್ನೊಂದು ಕೇಸ್ ಸ್ಟಡಿಯಲ್ಲಿ ಸ್ವಂತ ಮನೆ, ಸಾಲ ಮಾಡಿ ಸ್ವಂತ ಮನೆ ತಗೊಂಡಿರೋರ ಕತೆ ಹೆಂಗೆ ಅಂತ ನೋಡೋಣ. ಲೆಟ್ಸೆ 1 ಕೋಟಿ ರೂಪಾಯಿ ಸಾಲ ಮಾಡಿ ಪರ್ಸನ್ ಎ ಒಬ್ಬ ವ್ಯಕ್ತಿ ಒಂದು ಸ್ವಂತ ಕನಸಿನ ಮನೆ ತಗೊಂಡ. ಸೊ ಅಲ್ಲಿ ಗುರುಪ್ರವೇಶಕ್ಕೆ ತುಂಬ ಜನ ಬಂದಿದ್ದಾರೆ. ಎಲ್ಲ ಬಂದರು, ಊಟ ಎಲ್ಲ ತಿಂದರು. ಮನೆ ಹಂಗಿದೆ ಹಿಂಗಿದೆ, ಸೂಪರ್ ಆಗಿದೆ, ಕಿಚನಲ್ಲಿ ಸ್ವಲ್ಪ ಸಿಂಕ್ ಯಾಕೋ ಚಿಕ್ಕದಾಯ್ತಲ್ಲ ಅಂತಾರೆ, ಬೇಜಾರಾಗತ್ತೆ. ಯಾಕೋ ರೂಮಲ್ಲಿ ಬೆಡ್ ಯಾಕೋ ಕುಷನ್ ಸರಿ ಇಲ್ಲಲ್ಲ ಅಂತಾರೆ, ನಿಮ್ಗೊಂಥರ ಬೇಜಾರಾಗತ್ತೆ. ಇನ್ನೊಬ್ರು ಸ್ವಲ್ಪ ಹೊಟ್ಟೆ ಹೊರ್ಕೋತಾರೆ, ಮನೆ ತೊಗೊಂಬಿಟ್ರಪ್ಪ ಹೆಂಗೋ. ಬಟ್ ನಿಮಗೆ ಗೊತ್ತಿದೆ ಕಷ್ಟ ಏನಂತ. ನಿಮ್ಮ ಕಷ್ಟ ಏನಿದೆ? 1 ಕೋಟಿ ಸಾಲ, EMI ಎಷ್ಟಿದೆ ಚೆಕ್ ಮಾಡೋಣ. ಫೈನಲಿ ಈ ಸ್ವಂತ ಮನೆ ತಗೊಳ್ಳೋರು ಸಕ್ಸೀಡ್ ಆಗ್ತಾರಾ, ಇಲ್ಲ ಬಾಡಿಗೆ ಮನೇಲಿ ಇರೋರೇ ಶ್ರೀಮಂತರಾಗ್ತಾರಾ? ನೋಡೇ ಬಿಡೋಣ ಬನ್ನಿ. ಸೊ ಲೆಟ್ಸೆ 1 ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದ್ದೀನಿ ಸ್ವಂತ ಮನೆ ತಗೊಳ್ಳೋದಕ್ಕೆ. ಪಕ್ಕದ ಮನೆಯವ್ರು ಸ್ವಂತ ಮನೆ ತಗೊಂಡಿದ್ದಾರೆ ಸ್ವಾಮಿ, ನಾನು ತಗೋಬೇಕಲ್ಲ. ಪ್ರತಿಯೊಬ್ಬ ಭಾರತೀಯರು, ಪ್ರತಿಯೊಬ್ಬ ಮನುಷ್ಯನ ಕನಸೆ ಸೊ ಊರು ಸೂರು ಅಂತಾರಲ್ಲ ತಲೆ ಮೇಲೆ ಸಟ್ಲು ರೂಫ್, ಒಂದು ರೂಫ್ಗೋಸ್ಕರನೇ ಕಷ್ಟಪಡೋದೆಲ್ಲರು. ಹೊಟ್ಟೆ, ಬಟ್ಟೆ, ಮನೆ ಅನ್ನೋದು ಒಂದು ದೊಡ್ಡ ಎಮೋಷನ್ ನಮ್ಮ ಭಾರತೀಯರಿಗೆ. ಎಕ್ಸ್ಪೆಷಲಿ ಮನೆ ಅಂದ್ರೇ ಅದು ಎಲ್ಲರಿಗೂ ಬೇಕಾಗಿರುವಂಥ ಒಂದು ಲೈಫಲ್ಲಿ ಎಲ್ಲರಿಗೂ ಬೇಕಾಗಿರುವಂಥ ವಸ್ತು. ಸೊ ಈ ಮನೆ ತಗೊಳ್ಳೋದಕ್ಕೆ ತುಂಬ ಜನ ನಾನಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಲೆಟ್ಸೆ ಒಬ್ಬ ವ್ಯಕ್ತಿ ಸೊ ಒಳ್ಳೆ ಸಂಬಳ ಇದೆ, ಒಳ್ಳೆ ಇನ್ಕಮ್ ಅಂತೂ ಇದೆ, ಒಳ್ಳೆ ಸ್ಯಾಲ್ರಿ, 1 ಲಕ್ಷ 2 ಲಕ್ಷ ಸ್ಯಾಲ್ರಿ ಇದೆ. ಸೊ 1 ಕೋಟಿ ಸಾಲ ಮಾಡಿ ಸ್ವಂತ ಮನೆ ತಗೊಳ್ತಾ ಇದ್ದಾನೆ. ಏನಕ್ಕೆ? ಸಮಾಜ ಕೇಳುತ್ತಲ್ಲ ಸ್ವಂತ ಮನೆ, ಸಮಾಜ ಸ್ವಂತ ಮನೆ ಕೇಳುತ್ತೆ ಸ್ವಾಮಿ. ಸೊ ಆ ಸಮಾಜಕ್ಕೋಸ್ಕರ ಆ 4 ಜನ ಬಾಯಿ ಮುಚ್ಚೋದಕ್ಕೆ ಸ್ವಂತ ಮನೆ ಕಷ್ಟಪಟ್ಟು ತಗೊಳ್ತಾ ಇದ್ದಾನೆ. ಸೊ 1 ಕೋಟಿ ಸಾಲ ಮಾಡೋರು, ಸೊ ನಾನಿಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೀನಿ, ಹೋಮ್ ಲೋನ್ EMI ಕ್ಯಾಲ್ಕುಲೇಟರ್ ಅಂತ ಓಪನ್ ಮಾಡಿದ್ದೀನಿ. 1 ಕೋಟಿ ಸಾಲ, ರೇಟ್ ಆಫ್ ಇಂಟ್ರೆಸ್ಟ್ 9% ಅಂತ ಹಾಕಿದ್ದೀನಿ, ಆ್ಯಂಡ್ ಲೋನ್ ಟೆನ್ಯೂರು 20 ವರ್ಷ ಅಂತ ಹಾಕ್ಕೊಂಡಿದ್ದೀನಿ. 20 ವರ್ಷಕ್ಕೆ ನಿಮ್ಮ ಮಂತ್ಲಿ EMI ಎಷ್ಟು ಬರುತ್ತಂದರೆ 89,973 ರೂಪೀಸ್. 89,000, ಲೆಟ್ಸೆ 90,000 ರೂಪಾಯಿ EMI ಕಟ್ತಾ ಇದ್ದೀರಾ. ಸೊ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ 1 ಕೋಟಿ, ನಿಮ್ಮ ಟೋಟಲ್ ಇಂಟ್ರೆಸ್ಟ್ 1 ಕೋಟಿ 15 ಲಕ್ಷ. ಓವರಾಲ್ ನೀವು ಲೋನ್ ತೀರ್ಸೋಷ್ಟರಲ್ಲಿ 2 ಕೋಟಿ 15 ಲಕ್ಷ ತೀರಿಸಿರ್ತೀರಾ ಸ್ವಾಮಿ. ಸೊ 2 ಕೋಟಿ 15 ಲಕ್ಷ, ಸೊ 2 ಕೋಟಿ 15 ಲಕ್ಷ ನೀವು ತೀರಿಸಿರ್ತೀರಾ. ಸೊ ದಿಸ್ ಈಸ್ ಯುವರ್ ನೈಟ್ ಮೇರ್ ಅಂತ ಹೇಳ್ಬೋದು. 20 ವರ್ಷ ಆಗಸ್ಟಲ್ಲಿ ನೀವು ಬ್ಯಾಂಕ್ಗೋಸ್ಕರ ದುಡಿತಾ ಇದ್ದೀರಾ. ಬ್ಯಾಂಕ್ನವರು ದುಡ್ಡನ್ನು ಡಬಲ್ ಮಾಡ್ಕೊಂಬಿಟ್ರು ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ಬಟ್ ನಿಮ್ಮ ಕತೆ ಏನಾಯಿತು? 20 ವರ್ಷ ಆಗಸ್ಟಲ್ಲಿ ಆ ಸೂರು ನೀವೇನು ತೊಗೊಂಡಿದ್ದೀರಾ ಕ್ರ್ಯಾಕ್ ಬಿಟ್ಟಿರ್ಬೋದು. 20 ವರ್ಷ ಆಗಸ್ಟಲ್ಲಿ ಆ ಮನೆ ಸ್ವಲ್ಪ ಹಳೇದಾಗಿರ್ಬೋದು, ಆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರದೇ ಇರ್ಬೋದು. ಸೊ 20 ವರ್ಷ ಆದಮೇಲೆ ಎಲ್ಲರೂ ಅದೇ ಯಾರು ಗುರುಪ್ರವೇಶಕ್ಕೆ ಬಂದು ಸ್ವೀಟ್ ತಿಂದು ಆ ಕಿಚನ್ ಯಾಕೋ ಸಿಂಕ್ ಚಿಕ್ಕದಾಯಿತು ಅಂತ ಹೇಳಿದವರು ಅದೇ ಮನೆಗೆ ತಿರುಗಾ ಬಂದು ಯಾಕೋ ಮನೇನೂ ಹಳೇದಾಯ್ತಲ್ಲ ಅಂತ ಹೇಳ್ತಾರಲ್ಲ, ಅವತ್ತಾಗೋ ನೋವು ನೀವು ತಡ್ಕೊಳಕ್ಕಾಗಲ್ಲ. ಇದು ಪರ್ಸನ್ ಎ ಕತೆ. ಪರ್ಸನ್ ಬಿ ಕತೆ ನೋಡೋಣ. ಪರ್ಸನ್ ಬಿ ಏನು ಮಾಡ್ತಾನೆ ಅಂದರೆ ಬಾಡಿಗೆ ಮನೆಯಲ್ಲೇ ಇರ್ತಾನೆ ಅವನು. ಇವನು ಏನಕ್ಕೆ ಸ್ವಂತ ಮನೆ ತಗೊಳ್ತಾ ಇಲ್ಲ ಅಂತ ಪರ್ಸನ್ ಎಗೂ ಆಶ್ಚರ್ಯ ಆಗುತ್ತೆ.
ಪರ್ಸನ್ ಎ ಯೋಚನೆ ಮಾಡ್ತಾ ಇರ್ತಾನೆ, ಯಾಕೆ ನಮ್ಮ ರಮೇಶ ಅದೇ ಬಾಡಿಗೆ ಮನೆಯಲ್ಲೇ ಹೆಂಗೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾನಲ್ಲ, ರಮೇಶ್ ಏನಾದ 20 ವರ್ಷ ಆದಮೇಲೆ ಚೆಕ್ ಮಾಡೋಣ ಬನ್ನಿ. ಸೊ ಲೆಟ್ಸೆ ಬೆಂಗಳೂರಲ್ಲಿ ಬಾಡಿಗೆ ರೇಟ್ಗಳು ಬಂದು ಒಂದು 15,000ಕ್ಕೆ ಮನೆ ಸಿಗ್ಬೋದೇನೋ, ಸಿಂಗಲ್ BHK ಆರ್ ವಾಟ್ ಎವರ್. ಸೊ 2 BHK ಒಂದು 20,000ಕ್ಕೆ ಸಿಗ್ಬೋದೇನೋ. ಸೊ ನಾನೇನು ಮಾಡಿದ್ದೀನಿ, 15-20,000 ಹಾಕೋ ಬದಲು ರಫ್ಲಿ 25,000 ಬಾಡಿಗೆ ಕಟ್ಟಿದ್ದೀನಿ. ಸೊ 12 ತಿಂಗಳಿಗೆ 3 ಲಕ್ಷ ಕಟ್ತೀರಾ, 20 ವರ್ಷಗಳಲ್ಲಿ 60 ಲಕ್ಷ ರೂಪಾಯಿ ನೀವು ಬಾಡಿಗೆ ಕಟ್ತೀರಾ. ಸೊ ಟೋಟಲ್ ನೀವು ಬಾಡಿಗೆಗೆ ಖರ್ಚು ಮಾಡ್ತಿರೋ ದುಡ್ಡು ಎಷ್ಟು ಅಂದರೆ 60 ಲಕ್ಷ ರೂಪಾಯಿ ನೀವು ಖರ್ಚು ಮಾಡ್ತಾ ಇದ್ದೀರಾ. 60 lakhs ಬಾಡಿಗೆಗೆ ಹೋಯ್ತು. ನೆಕ್ಸ್ಟ್ ನೀವೇನಾದ್ರು ಹೋಮ್ ಲೋನ್ ತಗೊಳ್ಳೋ ಬದಲು ಅದೇ EMI ದುಡ್ಡನ್ನ ಬಾಡಿಗೆ ಕಟ್ಕೊಂಡು ಇನ್ನು ಮಿಕ್ಕಿರೋ 65,000ನ ಏನಾದರೂ SIP ಮಾಡಿದ್ರೆ ಎಲ್ಲಿರ್ತೀರಾ ಅಂತ ಚೆಕ್ ಮಾಡೋಣ ಬನ್ನಿ. ಅರ್ಥ ಮಾಡ್ಕೊಳ್ಳಿ. ಲೆಟಸ್ಸೇ ನೀವು ಮನೆ ತಗೊಂಡೇ ಬಿಟ್ರಿ, ಬಟ್ ಏನಾದ್ರು ಮನೆ ಇಲ್ಲ, ಬಾಡಿಗೆ ಮನೆ ತಗೊಂಡ್ರಿ. ಅರ್ಥ ಮಾಡ್ಕೊಳ್ಳಿ, ನೀವು ಸ್ವಂತ ಮನೆ ತಗೊಂಡಿಲ್ಲ, ಬಾಡಿಗೆ ಮನೆಗೆ ಹೋದ್ರಿ. ಎಷ್ಟು ಬಾಡಿಗೆ? 25,000 ಸ್ವಾಮಿ, ಕಟ್ಟಿ ಆರಾಮಾಗೆ. ಈ ಮನೆ ಇಷ್ಟ ಆಗಿಲ್ವಾ, ಮನೆ ಖಾಲಿ ಮಾಡಿ. ಇವಾಗೆಲ್ಲ ಮನೆ ಖಾಲಿ ಮಾಡೋದಕ್ಕೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಅವರೇ ಬಂದ್ಬಿಟ್ಟು ನಿಮ್ಮ ವಸ್ತುಗಳನ್ನು ನೀಟಾಗಿ ತಗೊಂಡು ಹೊಸ ಮನೆ ಮತ್ತೆ ಜೋಡಿಸ್ತಾರೆ. ಇನ್ನೊಂದು ಬಾಡಿಗೆ ಮನೇಲಿ ಅದೆಲ್ಲಿ ನೀವು ಹೇಳಿಬಿಟ್ರೆ ಸಾಕು, ಕ್ಲೀನಾಗಿ ಜೋಡಿಸಿ ಅಂದರೆ ಈ ಮನೆ ಖಾಲಿ ಮಾಡಿಸಿ ಅವ್ರದ್ದೇ ಒಂದು ಟ್ರಕ್ ತಂದು ನೀಟಾಗಿ ಶಿಫ್ಟಿಂಗ್ ಮಾಡೋರು ಸಹ ಇದ್ದಾರೆ ಸ್ವಾಮಿ. ನಿಮಗೆ ಯಾಕೋ ವಾಸ್ತು ಸೆಟ್ ಆಗಿಲ್ಲ, ಇನ್ನೊಂದು ಮನೆ ಚೇಂಜ್ ಮಾಡ್ಬೋದಲ್ಲ ಬಾಡಿಗೆ ಮನೆಯವರು. ಈ ಥರ ಬಾಡಿಗೆ ಮನೆಯವ್ರು ಎಷ್ಟು ಕಟ್ತಿದ್ದಾರೆ ರೆಂಟು? 25,000 ಅಷ್ಟೇ ತಿಂಗಳಿಗೆ. ಓವರಾಲ್ 20 ವರ್ಷಕ್ಕೆ ಎಷ್ಟು ಕಟ್ಟಿದ್ರಿ ಬಾಡಿಗೆ? 60 ಲಕ್ಷ ರೂಪಾಯಿ. ಸೊ ಇದರಲ್ಲಿ ಡೆಫಿನೆಟ್ಲಿ 20 years ಆಯಿತು, ಮಕ್ಕಳು ಸಹ ದೊಡ್ಡವರಾದರು. ಸೊ ಇವಾಗ ಮಕ್ಕಳಿಗೆ ದುಡ್ಡು ಬೇಕಾಗಿರುತ್ತೆ. ಪರ್ಸನ್ ಏನೂ ಮಾಡಿಲ್ಲ ಮಕ್ಕಳಿಗೋಸ್ಕರ, ಯಾಕಂದರೆ ಇರೋ ಬರೋ ದುಡ್ಡೆಲ್ಲ ಮನೆ ತೊಗೊಂಡ್ಬಿಟ್ರಲ್ಲ, ಮನೆ ಸಾಲ ತೀರ್ಸೋಷ್ಟಲ್ಲೇ ಸಾಕಾಗೋಯ್ತಲ್ಲ. ಇನ್ನು ಮಕ್ಕಳಿಗೋಸ್ಕರ ಏನು ಮಾಡ್ತಾರೆ? ಓಲಿ ಅವ್ರು ರಿಟೈರ್ಮೆಂಟ್ಗೋಸ್ಕರ ಏನಾದ್ರು ಮಾಡ್ಕೊಂಡಿದ್ದಾರಾ? ಅದು ಇಲ್ಲ. ನೋಡೋಣ ಪರ್ಸನ್ ಬಿ ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಪರ್ಸನ್ ಬಿ ಏನು ಮಾಡ್ತಾರೆ ಅಂದರೆ 65,000 ರೂಪಾಯಿನ SIP ಮಾಡ್ತಾ ಇದ್ದಾರೆ. ಯಾಕಂದರೆ ಇವರು ಸಹ ಪರ್ಸನ್ ಮನೆ ತೊಗೊಂಡೋದಾಗ ಆ ಮನೆ ನೋಡಕ್ಕೆ ಹೋಗಿದ್ದವರು ಇವರು ಸಹ ಏನು ಅಂದ್ಕೊಂಡ್ರು, ನನಗೂ ಸಹ ಒಂದು ಮನೆ ತೊಗೊಂಡಿದ್ದೀನಿ ಅಂತ ಅಸಂಪ್ಷನ್ ಮಾಡಿಕೊಂಡು 25,000 ಬಾಡಿಗೆ ಕಟ್ತಾ ಇದ್ದಾರೆ, 65,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. 65,000 ನೀವೇನಾದ್ರು ಇನ್ವೆಸ್ಟ್ ಮಾಡ್ಕೊಂಡು ಹೋದರೆ ಶೇರ್ ಮಾರ್ಕೆಟಲ್ಲಿ, ಸೊ ಪ್ರತಿ ತಿಂಗಳು ನೀವು 65,000 ಮನೆ ತಗೊಂಡಿದ್ದೀನಿ ಅಂತಾನೆ ಅನ್ಕೊಂಬಿಡಿ. ಅರ್ಥ ಮಾಡ್ಕೊಳ್ಳಿ. ಸಮಾಜಕ್ಕೋಸ್ಕರ ಬದುಕಕ್ಕೆ ಹೋಗ್ಬೇಡಿ. ಸಮಾಜ ನೀವು ನಿಂತ್ರೇನು ಬೈಯುತ್ತೆ, ಕುಂತ್ಕೊಂಡ್ರು ಬೈಯುತ್ತೆ. ಸೊ ಏನೋ ಕೆಲಸ ಮಾಡಿದ್ರು ಬೈತಾರೆ, ಕೆಲಸ ಮಾಡಿಲ್ಲ ಅಂದ್ರೂ ಬೈತಾರೆ. ಆ 4 ಜನಕ್ಕೋಸ್ಕರ ನೀವು ಜೀವನ ಮಾಡಕ್ಕೆ ಹೋಗ್ಬೇಡಿ. ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಮಾಡಿ, ಅವತ್ತು ಮಾತ್ರ ನೀವು ಶ್ರೀಮಂತರಾಗ್ತೀರಾ. ಯಾವತ್ತು ನೀವು ಬೇರೆಯವ್ರಿಗೋಸ್ಕರ ಅದು ಯಾರೋ 4 ಜನ ನೋಡ್ತಾರೆ, 4 ಜನ ಹಾಡ್ಕೋತಾರೆ ಅಂತ ಕಾರ್ ತಗೊಳ್ಳೋದು, ಆ 4 ಜನಕ್ಕೋಸ್ಕರ ಮನೆ ತಗೊಳ್ಳೋದು ಮಾಡಿದ್ರೆ ನೀವು ಲೈಫಲ್ಲಿ ಯಾವತ್ತೂ ಶ್ರೀಮಂತರಾಗಲ್ಲ. ಬೇರೆಯವ್ರಿಗೋಸ್ಕರ ಬದುಕೋದು ನಿಲ್ಲಿಸಿ. ಸೊ ನಿಮ್ಗೋಸ್ಕರ ಬದುಕಿ. ಪರ್ಸನ್ ಬಿ ಅವನಿಗೋಸ್ಕರ ಬದುಕ್ತಾ ಇದ್ದಾನೆ, ಮಕ್ಕಳಿಗೋಸ್ಕರ ಬದುಕ್ತಾ ಇದ್ದಾನೆ, ಅವ್ನು ರಿಟೈರ್ಮೆಂಟ್ಗೋಸ್ಕರ ಬದುಕ್ತಾ ಇದ್ದಾನೆ, 65,000 SIP ಕಟ್ತಾ ಇದ್ದಾನೆ. 20 ವರ್ಷದಲ್ಲಿ ಎಷ್ಟಾಗುತ್ತೆ ಅಂತ ನೋಡಿದ್ರೆ 8.6 crores. ಪರ್ಸನ್ ಏನು ಮಾಡಿದ್ರು? 1 ಕೋಟಿ ರೂಪಾಯಿ ಸಾಲ ಮಾಡಿ ಮನೆ ತಗೊಂಡ್ರು. ಎಂಡ್ ಆಫ್ ದ 20 years 2 ಕೋಟಿ ಸಾಲ, 2 ಕೋಟಿ 15 ಲಕ್ಷ ಸಾಲ ತೀರ್ಸಿದ್ರು. ಪರ್ಸನ್ ಬಿ ಏನ್ ಮಾಡಿದ್ರು? 8.6 crores ಸಂಪಾದನೆ ಮಾಡ್ಕೊಂಡ್ರು. ಏನ್ ಮಾಡಿದ್ರು? ಪ್ರತಿ ತಿಂಗಳು 65,000 SIP ಕಟ್ಟಿದ್ರು. ಎಷ್ಟೋ ಜನ ಸೊ ಯಾವುದು ಹೂಡಿಕೆ, ಯಾವುದು ಲೈಬಿಲಿಟಿ, ಯಾವುದು ಅಸೆಟ್ ಅನ್ನೋದು ಗೊತ್ತಿಲ್ದಿರ ಜೀವನ ಮಾಡ್ತಾ ಇದ್ದೀರಾ. ಎಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ಬೆಳೆಯುತ್ತೆ, 100 ಪಟ್ಟು ಬೆಳೆಯುತ್ತೆ ಗೊತ್ತಿಲ್ಲ. ಎಲ್ಲಿ ದುಡ್ಡು ಹಾಕಿದ್ರೆ ನಿಮ್ಮ ದುಡ್ಡು 0 ಆಗುತ್ತೆ ಅದು ಗೊತ್ತಿಲ್ಲ. ಸೊ ಇದರಿಂದ ಅರ್ಥ ಮಾಡ್ಕೊಳ್ಳಿ. ಇವತ್ತಾದರೂ ನಿದ್ದೆಯಿಂದ ಎದ್ದು ಬಂದು ಫಿನಾನ್ಷಿಯಲ್ ನಾಲೆಜ್ನ ಪಡ್ಕೊಳ್ಳಿ. ಸೊ ನಮ್ಮ ಭಾರತದಲ್ಲಿ ಬರೀ 8% ಜನಕ್ಕಷ್ಟೇ ಫಿನಾನ್ಷಿಯಲ್ ನಾಲೆಜ್ ಇರೋದು. 92% ಜನಕ್ಕೆ ದುಡ್ಡು ಅಂದರೆ ಏನು, ದುಡ್ಡು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತೇ ಇಲ್ಲ. ಸೊ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ರೆಂಟೆಡ್ ಹೌಸ್ ಬೆಸ್ಟಾ ಇಲ್ಲ ಸ್ವಂತ ಮನೆ ಬೆಸ್ಟಾ ಅಂದರೆ 100% ರೆಂಟೆಡ್ ಹೌಸ್ವೇ ಬೆಸ್ಟ್ ಆಗುತ್ತೆ. ಇನ್ನೊಂದು ಕೇಸ್ ಸ್ಟಡಿ. ನನ್ನ ಹತ್ರ 50 ಲಕ್ಷ ದುಡ್ಡಿದೆ, ಜಾಗನೂ ಇದೆ, ಸೈಟ್ ಯಾವಾಗ ತೊಗೊಂಡ್ಬಿಟ್ಟಿದ್ದೀನಿ, ಇನ್ನೊಂದು 50 ಲಕ್ಷ ಸಾಲ ಮಾಡಿ ಮನೆ ಕಟ್ಟೋಣ ಅಂತಿದ್ದೀನಿ. ಸೊ ನೀವೇನು ಮಾಡಬೇಕು ಅಂತ ಚೆಕ್ ಮಾಡೋಣ. ಸೊ ವಾಟ್ ಈಸ್ ಅ ಲೋನ್ ಅಮೌಂಟ್? 50,000. ವಾಟ್ ಈಸ್ ದ ಇಂಟ್ರೆಸ್ಟ್? 9%. 20 yearsಗೆ ಲೋನ್ ಹಾಕಿದ್ದೀನಿ. ಸೊ ತಿಂಗಳ EMI 44,000 EMI ಇದೆ. ಸೊ 50 ಲಕ್ಷ ಪ್ರಿನ್ಸಿಪಲ್ ಅಮೌಂಟು, ನೀವು ಇಂಟ್ರೆಸ್ಟ್ ಕಟ್ಟೋದು 57 ಲಕ್ಷ, ಟೋಟಲ್ 1 ಕೋಟಿ ನೀವು ಬ್ಯಾಂಕ್ಗೆ ತೀರಿಸ್ತೀರ ದುಡ್ಡು. ಸೊ ಇದೊಂದು ಕೇಸ್ ಸ್ಟಡಿ ಆಯಿತು. ಹೆಂಗಿರೋ ಸ್ವಂತ ಸೈಟ್ ಇದೆ, 50 ಲಕ್ಷ ಸಾಲ, 50 ಲಕ್ಷ ಆಲ್ರೆಡಿ ಕ್ಯಾಶ್ ಇದೆ.
ನೀವು EMI ಕಟ್ಟೋದು 44,000 ರೂಪಾಯಿ, ಸ್ವಂತ ಸೈಟ್ ತೊಗೊಂಡ್ರು, ಸ್ವಂತ ಮನೆ ಕಟ್ಟಿದ್ರು. ಎಂಥ ಒಂದು ಬಿರುದು ಅಂತ ಡಾಲರೇ ಹಾಕ್ಬಿಡ್ತಾರೆ, ಅದೇನು ಗೋಲ್ಡನ್ ಮೆಡಲ್ ಹಾಕ್ಬಿಡ್ತಾರೆ ಜನ ಬಂದ್ಬಿಟ್ಟು. ನೋಡ್ದಾ ಸೈಟ್ ತೊಗೊಂಡ್ರು, ಮನೆ ಕಟ್ಬಿಟ್ರು, ಇನ್ನೇನಿದೆ ಲೈಫ್ ಅಂತ ಅಂದ್ಕೊಂಡ್ರು. ಬಟ್ 20 ವರ್ಷ ಆಗಸ್ಟಲ್ಲಿ ಆ ಸೈಟು ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿರ್ಬೋದು, ಬಟ್ ಮನೆ ವ್ಯಾಲ್ಯೂಯೇಷನ್ ಕಡಿಮೆ ಆಗಿರುತ್ತೆ. 20 ವರ್ಷ ಆಗಸ್ಟಲ್ಲಿ ಸೊ ನಿಮ್ಮ ದುಡ್ಡು ಏನಾಯ್ತು ಅಂತ ನೋಡಿದ್ರೆ ಏನೂ ಆಗಿರಲ್ಲ. ಸೊ ನಿಮ್ಮ ಮನೆ ನೋಡೋದಕ್ಕೆ ಮನೆ ಇದೆ, ಬಟ್ ಏನಾದ್ರು ಇನ್ಕಮ್ ಬರ್ತಾಯಿದೆ, ಸಣ್ಣದಾಗಿ ಏನೋ ಒಂದು ಅಲ್ಪ ಸ್ವಲ್ಪ ಬಾಡಿಗೆ ಬರ್ತಾ ಇರ್ಬೋದೇನೋ. ಲೆಟ್ಸೆ ಈ ಪರ್ಸನ್ನು ಆ ಸೈಟು ಇದೆ, ಸೈಟ್ ಹಾಗೆ ಇಟ್ಕೊಂಡಿದ್ದಾರೆ, ಬಟ್ ಮನೆ ಕಟ್ಟಲಿಲ್ಲ. 50 ಲಕ್ಷ ದುಡ್ಡಿತ್ತಲ್ಲ, ಆ ದುಡ್ಡನ್ನು ಎತ್ಕೊಂಡೋಗಿ ಲಮ್ಸಮ್ ಹೂಡಿಕೆ ಮಾಡಿಬಿಟ್ರು. ಲಮ್ಸಮ್ ಎಷ್ಟು ವರ್ಷ? ಮೇ ಬಿ 10 ವರ್ಷ. ನಾನು ಹೇಳ್ತಾ ಇರೋದು, ನಿಮ್ಮ ಹತ್ರ ಸೈಟ್ ಇದೆ, ದುಡ್ಡು ಇದೆ, ಬಟ್ ಸಾಲ ಮಾಡಬೇಡಿ. ಸಾಲದ ಬದಲು ಈ 50 ಲಕ್ಷನ ದುಡಿಸಿದ್ರೆ ಎಷ್ಟಾಗುತ್ತೆ ನೋಡೋಣ. CAGR ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೀನಿ. CAGR ಕ್ಯಾಲ್ಕುಲೇಟ್ರಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಇವಾಗ? 50 ಲಕ್ಷ ಇದೆ ನಿಮ್ಮ ಹತ್ರ. ಸೊ ನಾನೇನು ಹೇಳ್ತಾ ಇದ್ದೀನಿ, ಸೊ ಈ 50 ಲಕ್ಷನ ನೀವು ಮಾರ್ಕೆಟಲ್ಲಿ ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರು 15% ರಿಟರ್ನ್ಸ್ ಬಂದ್ರೂ ನೆಕ್ಸ್ಟ್ 10 ವರ್ಷದಲ್ಲಿ ಏನಾಗುತ್ತೆ 50 ಲಕ್ಷ ಅಂತ ಚೆಕ್ ಮಾಡೋಣ. ಸೊ 50 ವಿಲ್ ಬಿಕಮ್ ಈಸಿಲಿ 2 crores. ಸೊ ಇವಾಗ ನಿಮ್ಮ ಹತ್ರ ಸೈಟ್ ಇದೆ, 50 ಲಕ್ಷ ಕ್ಯಾಶೂ ಇದೆ, ನೀವೇನು ಮಾಡ್ತಾ ಇದ್ದೀರಾ? ಇನ್ನೊಂದು 50 ಲಕ್ಷ ಸಾಲ ಮಾಡಾಕ್ಬಿಡೋಣ ಅಂತ ಇದ್ದೀರಾ. ಬಟ್ ನಾನು ಹೇಳ್ತೀನಿ, 50 ಲಕ್ಷ ಸಾಲನೂ ಮಾಡಬೇಡಿ. ಆ ಇರೋ 50 ಲಕ್ಷನ ಮಾರ್ಕೆಟಲ್ಲಿ ಕರೆಕ್ಟಾಗಿ ಫಿನಾನ್ಷಿಯಲ್ ನಾಲೆಜ್ ತೊಗೊಂಡು ದುಡಿಸಿ 50 ಲಕ್ಷನ. 50 ಲಕ್ಷ ನೆಕ್ಸ್ಟ್ 10 ವರ್ಷದಲ್ಲಿ 2 ಕೋಟಿ ಆಗುತ್ತೆ. ಆ 2 ಕೋಟಿಯಲ್ಲಿ ಆರಾಮಾಗಿ ಮನೆ ಕಟ್ಬೋದಲ್ಲ. ಸೊ ದಿಸ್ ಈಸ್ ಹೌ ಫಿನಾನ್ಷಿಯಲ್ ನಾಲೆಜ್ ವರ್ಕ್ಸ್. ಸೊ ಯಾರ ಹತ್ರ ಸೈಟ್ ಇದೆ, ಅರ್ಧಂಬರ್ಧ ದುಡ್ಡಿದೆ, ನೀವೇನು ಮಾಡ್ಬೇಕಂತನೂ ಹೇಳಿದ್ದೀನಿ. ಯಾರ ಹತ್ರ ದುಡ್ಡಿಲ್ಲ, ಸಾಲ ಮಾಡಿ ಮನೆ ತಗೊಳ್ಳೋರು ಏನು ಮಾಡ್ಬೇಕಂತನೂ ಹೇಳಿದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಇದೆಯೋ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.